ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಜಿ ಎಮ್ ಫ್ಯಾಮಿಲಿ. ನಾವು ನಿಮ್ಮ ನೆಚ್ಚಿನ ಜಿ ಎಮ್ ಫ್ಯಾಮಿಲಿ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಚಿಕನ್ 65 ಮಸಾಲ, ಚಿಕನ್ ಕಬಾಬ್ ಮಸಾಲ ಪೌಡರ್ ಹೇಗೆ ಮನೇಲೇ ಸುಲಭವಾಗಿ ಮಾಡೋದು ಅಂತ. ನಾವು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಅವಾಗವಾಗ ಅಂಗಡಿಗೆ ಓಡಿ ತಗೊಂಡು ಬಂದು ಮಾಡ್ತೀವಿ. ಬಟ್ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮನೇಲೇ ನಾವು ಈ ಪೌಡರ್ ರೆಡಿ ಮಾಡ್ಕೊಂಡಿದ್ರೆ ನಾವು ಯಾವಾಗ ಬೇಕಾದರೂ ಚಿಕನ್ ಕಬಾಬು ಮತ್ತು ಗೋಬಿ ಈ ಥರ ನಾವು ಮನೇಲೇ ಮಾಡ್ಕೋಬೋದು. ಈ ಪೌಡ್ರ್ ಮಾಡಿಕೊಂಡು ನಾವು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಮೊಟ್ಟೆ ಹಾಕ್ಕೊಂಡು ನಾವು ಕಬಾಬ್ ರೆಡಿ ಮಾಡ್ಕೋಬೋದು. ಇನ್ಸ್ಟೆಂಟಾಗಿರುತ್ತೆ, ಟೈಮು ಸಹ ನಮಗೆ ಸೇವ್ ಆಗುತ್ತೆ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಕೆಲವೊಬ್ಬರು ಮಾಡ್ತಾರೆ. ಬಟ್ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಣ ಶುಂಠಿ ತಗೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಥರ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ನನ್ನ ಸ್ಟೈಲಲ್ಲಿ ಬೆಳ್ಳುಳ್ಳಿನ ಹುರ್ಕೊಂಡು ಇದನ್ನೆಲ್ಲ ಮಿಕ್ಸಿ ಹಾಕಿ ನಾನಿವಾಗ ಕಬಾಬ್ ಪೌಡ್ರ್ ಹೇಗೆ ಈಸಿಯಾಗಿ ತುಂಬ ಟೇಸ್ಟಾಗಿ ಮಾಡೋದು ಅಂತ ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದಕ್ಕೇನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಿಮಗೆ 1 by 1 ಹೇಳ್ತೀನಿ. ಚಿಕನ್ ಕಬಾಬ್ ಪೌಡರ್ ಮಾಡೋಕ್ಕೆ ನಾನಿಲ್ಲಿ ಅರ್ಧ kg ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಅರ್ಧ kg ಮೈದಾ ತಗೊಂಡಿದ್ದೀನಿ, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಅರಿಶಿನ ಪುಡಿ, ಇಲ್ಲ 100 ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 75 ಗ್ರಾಮ್ ಒಣ ಶುಂಠಿ ಪೌಡರ್, ಡ್ರೈ ಶುಂಠಿ ಬರುತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಪೌಡರ್ ಇದು ಒಣ ಶುಂಠಿ ಪೌಡ್ರ್ 75 ಗ್ರಾಮ್. ಆಮೇಲೆ ಇದು ಚಿಲ್ಲಿ ಪೌಡರ್, ಖಾರ ಪುಡಿ, ಇದೊಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ಮಟನ್ ಮಸಾಲ. ನಾನೇ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹಾಕಿದ್ನಲ್ಲ ಮಟನ್ ಮಸಾಲ ಹೇಗೆ ಮಾಡೋದು ಮನೇಲೆ ಅಂತ. ಸೊ ಆ ಪೌಡರ್ ಇದೊಂದು 4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಎಲ್ಲ ಐಟಮ್ಗಳನ್ನ ಇಟ್ಕೊಂಡು ಹೇಗೆ ನಾವು ಕಬಾಬ್ ಪೌಡರ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇದರಲ್ಲಿ ಈ ಕಬಾಬ್ ಪೌಡರಲ್ಲಿ ನಾನಿವಾಗ ಫುಡ್ ಕಲರ್ ಏನು ಹಾಕಲ್ಲ, ನ್ಯಾಚುರಲ್ ಆಗಿನೇ ಕಲರ್ ಸಿಗುತ್ತೆ ನಾನು ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ. ಸೊ ಕೆಲವೊಬ್ರಿಗೆ ಕಬಾಬ್ ಬಂದುಬಿಟ್ಟು ಕಲರ್ಫುಲ್ ಆಗಿರಬೇಕು ಅಂತ ಕೆಲವೊಬ್ಬರು ಹಾಕ್ಕೊಳ್ತಾರೆ. ಸೊ ಇವಾಗ ಯಾರಿಗಾದ್ರೂ ಆ ಥರ ಕಲರ್ ಪುಡಿ ರೆಡ್ ಕಲರ್ ಬೇಕು ಅಂತಂದರೆ ಇದ್ರ ಜೊತೆಗೆ ಕಲರ್ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಹಾಕಲ್ಲ. ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ. ಇದು ಫ್ರೆಂಡ್ಸ್ ನಾವೇ ಮನೇಲಿ ಮಾಡಿರೋ ಮಟನ್ ಮಸಾಲ. ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋ ತೋರಿಸಿದ್ದೀನಿ. ಅದೊಂದು 4 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು ಒಣಶುಂಠಿ ಪೌಡರ್. ಏನಿಲ್ಲ, ಒಣಶುಂಠಿ ನೀವು ತಗೊಂಬಂದು ಮನೆಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅರೋಮಾ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ, ಯಾಕೆಂದರೆ ಬೆಳ್ಳುಳ್ಳಿ ಈಗ ನಾನು ಹುರಿಬೇಕು, ಅದರಿಂದ ಬೆಳ್ಳುಳ್ಳಿ ತಳ ಹಿಡಿಬಾರ್ದು ಅಂತ ಒಂದು ಸ್ವಲ್ಪ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ 100 ಗ್ರಾಮ್ ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ಬ್ರೌನ್ ಆಗಬೇಕು. ಈ ಥರ ಬ್ರೌನ್ ಆಗಿದ್ಮೇಲೆ ಇದನ್ನು ಎತ್ತಿಟ್ಕೊಬಿಡೋಣ. ನಿಜವಾಗ್ಲೂ ಈ ಬೆಳ್ಳುಳ್ಳಿ ಹುರಿದು ಮತ್ತು ಡ್ರೈ ಶುಂಠಿ ಹಾಕಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟು. ಈಗ ಒಂದು ಪಾತ್ರೆಯಲ್ಲಿ ನಾನು ಎತ್ತಿಟ್ಟಿರೋ ಅರ್ಧ kg ಕಾರ್ನ್ಫ್ಲವರ್ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಇದೆಲ್ಲ ಇವಾಗ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಕಾರ್ನ್ಫ್ಲವರು, ಮೈದಾ ಹಿಟ್ಟು, ಧನಿಯಾ ಪುಡಿ, ಗರಂ ಮಸಾಲ, ಮಟನ್ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಈ ಥರ ನಾವೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲೇ ಬೆಳ್ಳುಳ್ಳಿನ ಹುರಿದಿಟ್ಕೊಂಡಿದ್ದೀನಲ್ಲ, ಒಂದು ಮಿಕ್ಸಿ ಜಾರ್ಗೆ ಆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಈ ಪೌಡ್ರನ್ನು ಸಹ ಅದರಲ್ಲೇ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ.
ಫ್ರೆಂಡ್ಸ್, ನಾವು ಇದರಲ್ಲಿ ನಾನು ಈಗ ಮಾಡಬೇಕಾದ್ರೇ ನಾವು ಟೇಸ್ಟ್ಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ಖಾರಕ್ಕೆ ಖಾರ ಪುಡಿನೂ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಮಿಕ್ಸ್ ಮಾಡಬೇಕಾದ್ರೆ ರುಚಿಗೆ ಬೇಕಿದ್ರೆ ಅವ್ರ ಟೇಸ್ಟಿಗೆ ನಿಮ್ಮ ಟೇಸ್ಟಿಗೆ ಬೇಕಿದ್ರೆ ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಇದರಲ್ಲಿ ಉಪ್ಪು ಮತ್ತು ಖಾರ ಆ್ಯಡ್ ಮಾಡಿದ್ದೀವಿ. ಅದರಿಂದ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ರೆ ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಟೇಸ್ಟಿಯಾದ ಘಮಘಮವಾದ ರುಚಿಯಾದ ಚಿಕನ್ ಕಬಾಬ್ ಮಸಾಲ ರೆಡಿ ಇದೆ. ತುಂಬ ಫ್ಲೇವರ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೇಮ್ ಅಂಗಡಿಯಲ್ಲಿ ಹೆಂಗಿರುತ್ತೋ ಅದೇ ಥರ ಇದೆ. ಕಲರು ಸಹ ನಾವಿದ್ರೆ ಅದೇ ಕಲರ್ಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನು ಸಹ ನಾವು ಬೇಕಿದ್ರೆ 1 ಸ್ಪೂನ್ ಹಾಕೋಬೋದು, ಕಲರ್ ಬೇಕು ಅಂದರೆ. ನೋಡಿ, ಇದರಲ್ಲಿ ಅದೇ ಶುಂಠಿ ಪೌಡ್ರು ಮತ್ತು ಬೆಳ್ಳುಳ್ಳಿ ಇದು ಮಿಕ್ಸಿಯಲ್ಲಿ ನಾವು ಚೆನ್ನಾಗಿ ರುಬ್ಕೊಂಡು ಈ ಪೌಡ್ರ್ ಜೊತೆ ಮಾಡೋದ್ರಿಂದ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿದೆ. ಮನೇಲಿ ನೀವು ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಸಪೋಸ್ ನಿಮಗೆ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದರೆ ಫ್ರೆಂಡ್ಸ್, ನಮ್ಮ GM ಚಿಕನ್ ಕಬಾಬ್ ಮಸಾಲ ರೆಡಿ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್. ಸಪೋಸ್ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಮ್ಮ ಹತ್ರ ನೀವು ತರಿಸ್ಕೋಬೋದು. ನೀವಿರೋ ಜಾಗಕ್ಕೆ ಕೊಡೋಕ್ಕೆ ನಾವು ಇದ್ದೇ ಇದ್ದೀವಿ. ಸ್ಕ್ರೀನಲ್ಲಿ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ನೀವಿರೋ ಜಾಗಕ್ಕೆ ನಮ್ಮ ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ. ಇದು ನಾವು ಎಲ್ಲ ಅದರಲ್ಲೇ ಇನ್ಸ್ಟೆಂಟಾಗಿ ರೆಡಿ ಇದೆ. ಒಂದೇ ಒಂದು ಮೊಟ್ಟೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚಿಕನ್ಗೆ ನಾವು ಮಿಕ್ಸ್ ಮಾಡಿ ಕೋಟಿಂಗ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಕಬಾಬ್ ಮಾಡ್ಕೋಬೋದು. ಮತ್ತು ನಾವು ಗೋಬಿನೂ ಮಾಡ್ಕೋಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.